ರೈಡ್ ನಾವು ಕುಶಾಲನಗರ ಹತ್ರ ಇರೋ ಸಿದ್ದಾಪುರ ಅನ್ನೋ ಊರಿಗೆ ಹೋಗ್ತಿದ್ದೀವಿ. ಸೊ ಈ ರೈಡ್ನ ಮೈಸೂರಿನ ಒನ್ ಆಫ್ ದ ಫೇಮಸ್ ಮೋಟೋ ವ್ಲಾಗರ್ ಆದ KS09 ಅವರು ಸಡನ್ ಪ್ಲ್ಯಾನ್ ಮಾಡಿ ಹೇಳಿದ್ರು ಹೊರಡೋಣ ಅಂತ. ಸೊ ನಮ್ಮಕ್ಕೆ ಇನ್ನೈಟು ಜಾಯ್ನ್ ಆಗ್ತಾರಂದು ನಾನು ಯಾರಪ್ಪ ಅಂದ್ಕೊಂಡಿದ್ದೆ. ನೋಡಿದರೆ ಪ್ರಾಕ್ಟಿಕಲ್ ಕನ್ನಡಿಗ ಹಾಗೂ ಮೈಸೂರಿನ ಟೈಕಾನವರು ಜಾಯ್ನ್ ಆದರು. ಸೊ ರೈಟ ನಾವು ಒಂದು 7 ಗಂಟೆಗೆ ಮೈಸೂರಿಂದ ಹೊರಟ್ವಿ. ಸೊ ಈ ಜಾಗ ಮೈಸೂರಿಂದ ಸುಮಾರು 93 ಕಿಲೋಮೀಟರ್ಸ್ ಇದೆ. ಸೊ ಯಾರಿಗಪ್ಪ ಇಷ್ಟ ಆಗೋದು ಈ ಜಾಗ ಅಂದರೆ ವಿಂಟೇಜ್ ಕಾರ್ ಲವರ್ಸ್ ಇರ್ತಾರಲ್ಲ ಅವರಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಜಾಗ ಮತ್ತು ದಾರಿ ಹೇಗಿದೆ ಅಂತ. ರೋಡ್ ಅಕ್ಕಪಕ್ಕ ಅಂತೂ ಫುಲ್ಲು ಗ್ರೀನರಿ ಆಗಿದೆ. ಸೊ ಈ ಥರ ಹಳ್ಳಿಗಳಿಗೆ ಬಂದಾಗ ನಿಮಗೆ ಆದಷ್ಟು ಚಿಕ್ಕದಿರೋ ರೋಡ್ಗಳೇ ಸಿಗುತ್ತೆ. ಸೊ ಆದಷ್ಟು ಸ್ಪೀಡ್ನ ಕಮ್ಮಿ ಮಾಡಿ. ನೀವೇನಾದರೂ ಹೈವೇಲಿ ಹೋದಂಗೆ ಫಾಸ್ಟಾಗಿ ಬರ್ತೀರಾ ಅಂದರೆ ರೋಡ್ ಸೈಡಲ್ಲೋ ಇಲ್ಲ ಮರಕ್ಕೋ ಗುದ್ದಿಸ್ಕೊಂಡು ಬೀಳೋದಂತೂ ಗ್ಯಾರಂಟಿ. ಸೊ ಆದಷ್ಟು ಪರಿಚಯ ಇಲ್ಲದೇ ಇರೋ ರೋಡಲ್ಲಿ ನೀವು ಸ್ಪೀಡ್ನ ಕಮ್ಮಿ ಇಟ್ಕೊಂಡು ಓಡಿಸಿದ್ರೇ ಒಳ್ಳೆಯದು. ಎಷ್ಟೊಂದು ವೀಡಿಯೋಸ್ಗಳು ನೀವು ಕೂಡ ನೋಡಿರ್ತೀರ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ಗಳಲ್ಲಿ. ಜಾಸ್ತಿ ಹಳ್ಳಿಗಳಲ್ಲಿ ಹೊರಗಿಂದ ಬಂದಿರೋ ಗಾಡಿಗಳೇ ಆಕ್ಸಿಡೆಂಟ್ ಆಗಿರುತ್ತೆ. ಸೊ ಏನು ರೀಸನ್ ಅಂದರೆ ತುಂಬ ಜನ ಈ ಥರ ಹಳ್ಳಿ ರೋಡಲ್ಲಿ ಫಾಸ್ಟಾಗಿ ಓಡಿಸಿರ್ತಾರೆ. ಅವರಿಗೆ ಅಷ್ಟು ಅಂದಾಜಿರಲ್ಲ, ರೋಡ್ ಚಿಕ್ಕದಿರುತ್ತೆ ಹಾಗೂ ಬ್ಲೈಂಡ್ ಸ್ಪಾಟ್ಸ್ಗಳು ತುಂಬಾ ಇರುತ್ತೆ. ಸೊ ಅವ್ರೇನು ಮಾಡ್ತಾರೆ, ಹೈವೇಲಿ ಹೋದಂಗೆ ಫಾಸ್ಟಾಗಿ ಹೋಗಿರ್ತಾರೆ ಇಲ್ಲ ಓವರ್ಟೇಕ್ ಮಾಡೋಕ್ಕೆ ಹೋಗಿರ್ತಾರೆ. ಸೊ ಈ ಥರ ರೀಸನ್ಗಳೇ ತುಂಬ ಆಕ್ಸಿಡೆಂಟ್ಸ್ಗಳಿಗೆ ಕಾರಣ ಆಗಿರ್ತಾರೆ ರೋಡಲ್ಲಿ. ನೀವೇನಾದರೂ ಈ ಥರ ವಿಲೇಜ್ ರೋಡಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಗಾಡಿಗಳನ್ನ ಆದಷ್ಟು ಕಮ್ಮಿ ಸ್ಪೀಡಲ್ಲಿ ಓಡಿಸಿ. ಸೊ ಸ್ಪೀಡ್ ಕಮ್ಮಿ ಇದ್ದಷ್ಟು ಗಾಡಿ ನಿಮ್ಮ ಕಂಟ್ರೋಲಲ್ಲಿರುತ್ತೆ. ಸೊ ಆಕ್ಸಿಡೆಂಟ್ಗಳನ್ನ ನೀವು ತಪ್ಪಿಸ್ಬೋದು. ನಾವೇನೋ ಈ ವಿಂಟೇಜ್ ಕಾರ್ ಮ್ಯೂಸಿಯಮ್ದು ಕಾರ್ ಇರುತ್ತೆ ಅಂದ್ಕೊಂಡಿದ್ವಿ. ಇನ್ನೊಂದು ಅಫೋರ್ಡಿಂಗ್ ಇದೆಯಲ್ಲಪ್ಪ, ರೋಡ್ ಮಾತ್ರ ತುಂಬಾ ಚೆನ್ನಾಗಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ ನಮಗೆ. ಅವರ ಪ್ಯಾಷನ್ಗೋಸ್ಕರ ಮಾಡಿರೋದು. ಇದಿರೋದು ಒಂದು ಪ್ರೈವೇಟ್ ಎಸ್ಟೇಟ್ ಒಳಗಡೆ ಇರೋದು. ತುಂಬಾ ಚೆನ್ನಾಗಿದೆ. ಬನ್ನಿ ನೋಡೋಣ. ಪಾತ್ ಒಳ್ಳೆ ಕಲ್ಲಲ್ಲಿ ಮಾಡಿರೋ ಥರ ಇದೆ. ಸೊ ಮಳೆ ಬಂದು ಎಲ್ಲ ಪಾರ್ಟ್ಸ್ ಕಟ್ಕೊಂಡು ಸ್ವಲ್ಪ ಮಿಸ್ ಆದರೂ ಸ್ಲಿಪ್ ಆಗೋದಂತೂ ಗ್ಯಾರಂಟಿ ಇದೆ. ಫೈನಲಿ ಬಂದು ಪ್ಲೇಸ್ನ ರೀಚ್ ಆಗಿದ್ದೀವಿ ನಾವು. ಸೊ ನೀವೇ ನೋಡ್ಬೋದು ಜಾಗ ಹೇಗಿದೆ ಅಂತ. ಸೊ ಟಿಕೆಟ್ಸ್ ಪ್ರೈಸಿಂಗ್ ಬಂದು ಹೀಗಿದೆ. ಅಡಲ್ಟ್ಸ್ಗೆ 100 ಇದೆ, ಚಿಲ್ಡ್ರನ್ಸ್ಗೆ 50 ಇದೆ. ಸೊ ಗಾಡಿಗಳ ಕತೆ ನೀವೇ ನೋಡಿ ಹೇಗಾಗಿದೆ ಅಂತ. ಬಂದಿರೋ ರೋಡಲ್ಲಿ ಆಫ್ ರೋಡಿಂಗ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ಬನ್ನಿ ನೋಡೋಣ ವಿಂಟೇಜ್ ಕಾರ್ ಮ್ಯೂಸಿಯಮಲ್ಲಿ ಯಾವುದೆಲ್ಲ ಕಾರ್ಸ್ ಇದೆ ಆ್ಯಂಡ್ ಹೇಗಿರುತ್ತೆ ಅಂತ ಕಾರ್ ಮ್ಯೂಸಿಯಂ. ಸೊ ಆಲ್ಮೋಸ್ಟ್ ಎಷ್ಟೊಂದು ಕಾರ್ಗಳು ಇಲ್ಲಿ ಬಿಫೋರ್ 1950s ಇದೆ. ಇಲ್ಲಿ ಮೋಸ್ಟ್ ಆಫ್ ದ ಕಾರ್ಸ್ ಇಲ್ಲಿ ನಿಮಗೆ ನೋಡೋಕೆ ಸಿಗೋದು ಮಾರಿಸ್ ಗ್ಯಾರೇಜ್ ಆ್ಯಂಡ್ ಆಸ್ಟನ್ ಮಾರ್ಟಿನ್. ಇಲ್ಲಿ ಕೆಲವೊಂದು ಬೈಕ್ಗಳು ಕೂಡ ನೀವು ನೋಡ್ಬೋದು. ರಾಜದೂತ ಆ್ಯಂಡ್ ಕೆಲವೊಂದು ಮೋಫಾ ಕೂಡ ಇಟ್ಟಿದ್ದಾರೆ ಇಲ್ಲಿ.
ಮರ್ಕ್ಯೂರಿ ಕ್ಯೂಬ್ ಮಾತ್ರ ವಿಡಿಯೋದಲ್ಲಿ ಚಿಕ್ಕದಾಗಿ ಕಾಣ್ತಿರ್ಬೋದು, ಬಟ್ ಲೈವಲ್ಲಿ ನೋಡೋದೊಂದು ತುಂಬಾ ನೋಡಿದೆ. ಒಳ್ಳೆ ರಾಕ್ಷಸನ್ ಥರ ಇದೆ ನೋಡೋಕ್ಕೆ ಮಾತ್ರ ಇದು. ಇಷ್ಟು ಕಾರ್ಗಳಲ್ಲಿ ಯಾಕೆ ತುಂಬ ಇಷ್ಟ ಆಯಿತು ಅಂದರೆ ಈ ಮಾರಿಸ್ ಕ್ಯಾರಸ್ನ 8 ಮಾಡೆಲ್. ಈ ವಿಂಟೇಜ್ ಕಾರ್ ಮ್ಯೂಸಿಯಂನ ಮುಗಿಸ್ಕೊಂಡು ನಾವು ಇಲ್ಲಿಂದ ಇಲ್ಲೇ ಹತ್ತಿರ ಇರೋ ಚಿಕ್ಲಿಹೊಳೆ ಡ್ಯಾಮ್ಗೆ ನಾವು ಹೋಗ್ತೀವಿ. ನೋಡಿದ್ರಲ್ಲ ವಿಂಟೇಜ್ ಕಾರ್ ಮ್ಯೂಸಿಯಂ ಹೇಗಿದೆ ಅಂತ. ಸುಮಾರು 40ರಿಂದ 50 ಕಾರ್ ಕಲೆಕ್ಷನ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಇಲ್ಲಿ ಬರೋ ರೋಡ್ ಇದೆಯಲ್ಲ ಪ್ರೈವೇಟ್ ಎಸ್ಟೇಟ್ ಒಳಗೆ ತುಂಬಾ ಚೆನ್ನಾಗಿದೆ, ಎಲ್ಲರೂ ಇಷ್ಟ ಬರ್ತೀರಾ. ಸೊ ಈಗ ಬನ್ನಿ ಚಿಕ್ಲಿಹೊಳೆ ಡ್ಯಾಮ್ಗೆ ಹೋಗೋಣ. ಅದೇನು ಜಾಸ್ತಿ ಚಾರ್ಜ್ ಬರುತ್ತೆ, 8 ಅವರ್ ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಂಟೇಜ್ ಕಾರ್ ಮ್ಯೂಸಿಯಂ ವಿಡಿಯೋ. ಸೊ ವಿಡಿಯೋ ಸ್ಟಾರ್ಟಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಹೊಸೊಬ್ಬರು ಯಾರಾದರೂ ನೋಡಿ